ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಗಿರಿ, ಯಾಕೆ ಗಿರಿ ಹೀಗೆಲ್ಲ ಮಾಡ್ತಾ ಇದೀಯ ನೀನು? ನೀವೆಷ್ಟೇ ಕೇಳಿದ್ರು ನಾನು ನಿಜ ಹೇಳಲ್ಲ. ಹೇಳಿದ್ರೆ ಏನಾಗುತ್ತೆ ಅಂತ ನಂಗೆ ಗೊತ್ತು. ಆ ನೋವು ನನ್ನೊಬ್ಳಿಗೆ ಇರಲಿ, ನಿಮಗೆ ಗೊತ್ತಾಗದ್ ಬೇಡ. ಗಿರಿ, ಯಾಕೆ ಸುಮ್ಮನೆ ನಿಂತಿದ್ಯಾ? ಯಾಕೆ ಇಷ್ಟೆಲ್ಲ ರಾದಂತ ಮಾಡ್ತಾ ಇದ್ಯಾ? ಗೊತ್ತಿಲ್ಲ. ಗೊತ್ತಿಲ್ಲ ಗೊತ್ತಿಲ್ಲ ಅಂದ್ರೆ ಏನರ್ಥ? ಗಿರಿ, ಇದು ನಾನು ಕೆಲಸ ಮಾಡೋ ಆಫೀಸು, ನಂಗೆ ಅನ್ನ ಕೊಡೋ ಜಾಗ. ಇಲ್ಲಿ ಬಂದು ಗಲಾಟೆ ಮಾಡಿದ್ರೆ ನಾವು ಜೀವನ ಸಾಕ್ಸಕ್ಕಾಗತ್ತಾ? ಮೊದಲೇ ನನ್ನ ಟೈಮು ಸರಿ ಇಲ್ಲ ಅಂತಿದ್ದೀರಾ? ಆ ಕಾಲ್ಗೆ ಕಾಲ್ಗೆಜ್ಜೆ ಕಟ್ಟಿ ನನ್ನ ತಾಳಕ್ಕೆ ಕುಣಿಸ್ತೀನಿ, ನೋಡ್ತಾ ಇರಿ. ಕಾಲ್ ಗೆಜ್ಜೆನ? ಏನು ಹೇಳ್ತಾ ಇದೀಯ ಗಿರಿ ನೀನು? ನಿಜ ಹೇಳು, ನೀನು ನನ್ನ ಗಿರಿನಾ ಇಲ್ಲ ಸೀರಿಯಲ್ ವಿಲನ್ನ? ಹಾಗೆ ಅನ್ಕೊಳ್ಳಿ, ನನ್ಗೇನು. ಅಯ್ಯೋ ಭಗವಂತ, ಯಾಕಪ್ಪ ನನಗೆ ಯಾರ್ದೋ ರೂಪದಲ್ಲಿ ಕ್ವಾಟ್ಲೆ ಕೊಡ್ತಾ ಇದೆಯಾ? ನೀವು ಹೇಗೆ ಅನ್ಕೋತಿರೋ ಹಾಗೆ. ಆದರೆ ನಾನು ಮಾತ್ರ ಈಗಿರೋ ರೀತಿನ ಬದಲಾಯಿಸಲ್ಲ. ಇನ್ನು ಮುಂದೆನೂ ನಾನು ಹೀಗೆ ಇರೋದು. ಹಾಂ, ಹಾಗಾದ್ರೆ ಇನ್ನೂ ಏನೇನು ಮಾಡಬೇಕು ಅಂದ್ಕೊಂಡಿದ್ಯಾ? ಇವಾಗ ಶುರು ಮಾಡಿದ್ದೀನಿ, ಮುಂದೇನು ಅಂತ ಯೋಚನೆ ಮಾಡಬೇಕು. ಅಂದರೆ ಮುಂದೆ ಇದೆ ಮಾರಿ ಹಬ್ಬ ಅಂತಾರಲ್ಲ, ಆ ಕಾಂಟೆಕ್ಸ್ಟಲ್ಲಿ ಏನಾದರೂ ಹೇಳ್ತಾ ಇದೆಯಾ? 100%. ಅಯ್ಯೋ ಗಿರಿ, ನಾನು ಯಾವ ಪ್ರಾಬ್ಲಮಲ್ಲಿ ಇದ್ದೀನಿ ಅಂತ ನಿನಗೆ ಗೊತ್ತಾದರೆ ನೀನು ಈ ಥರ ಎಲ್ಲ ಮಾತಾಡಲ್ಲ. ನಿಮಗೇನು ಪ್ರಾಬ್ಲಮ್ ಇದೆ ಅಂತ ಗೊತ್ತಾದರೆ ಈ ಥರ ಹೇಳೋದೇ ಇಲ್ಲ ರೀ ನೀವು. ಗಿರಿ, ಮತ್ತೆ ಏನು ಯೋಚನೆ ಮಾಡ್ತಾ ಇದೆಯಾ? ಏನ್ರಿ ಪ್ರಾಬ್ಲಮ್ಮು? ಏನು ಪ್ರಾಬ್ಲಮ್ಮು ಇಲ್ಲ. ನಿಮ್ಗೆ ಯಾವ ಪ್ರಾಬ್ಲಮ್ಮು ಬರೋದು ಇಲ್ಲ. ಓ, ಈಗ ಆಫೀಸ್ ಒಳಗೆ ಮಾಡ್ದೆ ಇಲ್ಲ ಹಾಗ? ಅದೆಲ್ಲ ಗೊತ್ತಿಲ್ಲ, ನಾನು ನಿಮ್ಮ ಜೊತೆನೇ ಇರಬೇಕು ಅಷ್ಟೇ. ಯಾಕೆ ಗಿರಿ ಹೀಗಂತಿದ್ದಾಳೆ? ನಾನಿನ್ 3 ದಿನದ ಸಾಯ್ತೀನಿ ಅನ್ನೋ ವಿಷಯ ಇವಳಿಗೆಲ್ಲೋ ಸೆನ್ಸ್ ಆಗಿರಬೇಕು. ಅದಕ್ಕೆ ಇವಳ ಅಂತರಾತ್ಮ ಹೀಗೆ ಆಡಿಸ್ತಿದೆ ಅನ್ಸುತ್ತೆ. ಹಾಂ ಸರಿ, ಈಗೇನು ನೀನು ನನ್ನ ಜೊತೆನೇ ಇರಬೇಕಲ್ವಾ? ಆದರೆ ಆಫೀಸಲ್ಲಿ ಇರೋಕ್ಕಾಗಲ್ಲ. ನಡಿ, ರಜಾ ಹಾಕ್ಬಿಟ್ಟು ಮನೆಗೆ ಬರ್ತೀನಿ, ಮನೆಗೆ ಹೋಗೋಣ. ಅಪ್ಪ, ಸದ್ಯ ಅಂದ್ಕೊಂಡಿದ್ದ ಕೆಲಸ ಆಯ್ತಲ್ಲ. ಬನ್ನಿ ಮತ್ತೆ. ಮ್ಯಾನೇಜರ್ ಸರ್ ಹೇಳ್ಬಿಟ್ಟು ಬರ್ತೀನಿ. ಹೇಳ್ಬಿಟ್ಟು ಹೋಗೋ ಅವಕಾಶ ಯಾರಿಗೂ ಬರೋದಿಲ್ಲ, ನನಗೆ ಬಂದಿದೆ. ನಾನು ಹೋಗಿ ಬರ್ತೀನಿ, ನೀವು ಮಾತ್ರ ಒಳಗೆ ಬರಬೇಡ. ಒಬ್ಬ ಸದ್ಯ ಇವ್ರು ಇವಾಗ ನನ್ನ ಜೊತೆ ಮನೆಗೆ ಬರ್ತಾರೆ. ನನ್ನ ಕೈ ಎಷ್ಟಾಗುತ್ತೋ ಅಷ್ಟು ಅವ್ರನ್ನ ಮನೇಲಿ ಕಾಪಾಡ್ಕೋಬಹುದು. ಅವ್ರಿಗೆ ಇಷ್ಟ ಇಲ್ಲ ಅಂದರೂ ನಾನು ಆಫೀಸಿಗೆ ಬಂದಿದ್ದೀನಿ. ಅದರಿಂದ ಅವ್ರಿಗೆ ತುಂಬ ತೊಂದರೆ ಆಗ್ತಿದೆ ಅಂತ ನನಗೆ ಗೊತ್ತು. ಆದರೆ ನಾನು ಇಷ್ಟೆಲ್ಲ ಮಾಡ್ತಿರೋದು ಇವ್ರನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರನೇ. ದೇವ್ರೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಆದರೆ ನನ್ನ ಗಂಡನ ಉಳಿಸ್ಕೊಟ್ಬಿಡು, ಅಷ್ಟು ಸಾಕು. ಎಕ್ಸ್ಕ್ಯೂಸ್ ಮಿ ಸರ್. ಯೋ ಇರ್ರೆಸ್ಪಾನ್ಸಿಬಲ್ ಇಂಟರ್ನ್ಯಾಷನಲ್ ಇಡಿಯಟ್, ಅಷ್ಟೆಲ್ಲ ಆದರೂ ನನ್ನ ಚೇಂಬರ್ ಬರಕ್ಕೆ ನಾಚಿಕೆ ಆಗಲ್ಲ ನಿಮಗೆ? ನಿಜ ಏನು ಗೊತ್ತಾ ಸರ್, ಆಫರ್ ಇರೋ ಬಾರು, ಆಫರ್ ಲೆಟರ್ ಕೊಡೋ ಚೇಂಬರು, 2 ಜನರ ಪಾಲಿಗೆ ನಿಧಿ ಇದ್ದಂಗೆ. ಬೇಡ ಅಂದರೂ ಬರಲೇಬೇಕಲ್ವ ಸರ್? ಆದರೆ ಮೇಲಿರೋನು ಬೇಡ ಅಂದರೆ ಬರೋಕ್ಕಾಗಲ್ಲ ಸರ್. ನೀನು ಬಾ, ಆದರೆ ನಿನ್ನ ಹೆಂಡ್ತಿನ ಕರ್ಕೊಂಬರ್ಬೇಡ. ಇದೇನು ಪ್ಲೇ ಹೋಮಾ ಸರ್? ನನ್ನ ಮಗನ ಕರ್ಕೊಂಬಂದು ಬಿಟ್ಟೋಗಿರ್ತೀನಿ ಅಂತ ಹೇಳೋದಕ್ಕೆ ನಾಚಿಕೆ ಆಗಲ್ಲ? ಮನೆಯ ಹೆಂಡ್ತಿನ ಆಫೀಸ್ ಕರ್ಕೊಂಬರ್ತ್ಯಾ? ಇಲ್ಲ ಸರ್, ಇವಾಗ ಕರ್ಕೊಂಡೋಗಿ ಬಿಟ್ಟು ಬರ್ತೀನಿ, ಅದನ್ನು ಹೇಳ್ಬಿಟ್ಟು ಹೋಗೋಣ ಅಂತಾನೆ ಬಂದೆ. ಓಹ್, ಇದ ನಿನ್ನ ಪ್ಲಾನು? ಮಗುನು ಚೂಡ್ತೀರಾ, ತೊಟ್ಲನ್ನು ತೂಗ್ತೀರಾ. ನಾನು ಬಂದಂಗೆ ಮಾಡ್ತೀನಿ, ನೀನು ವಾಪಸ್ ಬಿಟ್ಟಂಗೆ ಮಾಡು ಅಂತ ಮನೆಯಿಂದನೇ ಮಾತಾಡ್ಕೊಂಡು ಬಂದು ಈಗ ಆಫೀಸಿಗೆ ಬಂದು ಚಕ್ಕರ್ ಹಾಕಕ್ಕೆ ಕೇಳ್ತಿದ್ಯಾ? ಇಲ್ಲ ಸರ್, ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ವಾ? ಜಗತ್ನಲ್ಲಿ ನಾನು ನಂಬದೇ ಇರೋಂಥ 2ನೇ ವ್ಯಕ್ತಿ ನೀನು. ನಿಜ ಏನು ಗೊತ್ತಾ ಸರ್, ಮೊದಲನೇವ್ರು ಯಾರು ಅಂತ ಕೇಳಬಾರ್ದು ಅಂತ ಅನ್ಕೊಂಡಿದ್ದೀನಿ. ಕೇಳಬಾರ್ದು ಅನ್ಕೊಂಡಿದ್ದೇನಂತೆ ನಾನ್ ಸಲ. ನೀನು ಕೇಳ್ಬಿಟ್ರೆ ನನ್ನ ಹೆಂಡತಿ ಅಂತ ನಿಜ ಹೇಳ್ಬಿಡ್ತೀನಿ ಅಂತ ತಿಳ್ಕೊಂಡಿದ್ಯಾ? ನೋ ವೇ. ಹೇಳಬೇಡಿ ಸರ್, ಹೇಳಲೇಬೇಡಿ. ನಿಜ ಏನು ಗೊತ್ತಾ ಸರ್, ಲೈಫಲ್ಲಿ ಯಾವಾಗ ಯಾರಿಗೆ ಏನಾಗುತ್ತೆ ಅಂತ ಯಾರಿಂದನೂ ಹೇಳೋಕ್ಕಾಗಲ್ಲ. ನನಗೆ ನಿಮ್ಮ ಆರೋಗ್ಯ ಮುಖ್ಯ ಸರ್, ರಿಲ್ಯಾಕ್ಸ್ ಆಗಿ. ನೀನ್ ಏನೇ ಹೇಳಿದ್ರು ಅಷ್ಟೇ, ರಾಜಾ ಕೊಡಲ್ಲ ಕೆಲಸ ಮಾಡ್ಕ. ಸರ್, ಅವಳನ್ನ ಬಿಟ್ಟು ಬರ್ತೀನಿ ಸರ್, ಇಲ್ಲಾಂದ್ರೆ ಸುಮ್ಮನೆ ಕೆಲಸಕ್ಕೆ ತೊಂದರೆ ಆಗುತ್ತೆ. ಅದಕ್ಕೆ ರಜಾ ಕೊಡಕ್ಕಾಗತ್ತಾ? ಶಿವರಾತ್ರಿಗೆ ಹತ್ರದಲ್ಲಿ ರಜಾ ಇದೆ, ಕೊಡಕ್ಕಾಗಲ್ಲ ಬಾ. ನೀವು ಕೊಡಲ್ಲ ಅಂದರೆ ಪರವಾಗಿಲ್ಲ ಬಿಡಿ, ನಾನು ಇಲ್ಲೇ ಇರ್ತೀನಿ. ಗಿರಿ, ಬರಬೇಡ ಅಂತ ಹೇಳಿದ್ನಲ್ಲ, ಯಾಕೆ ಬರಕ್ಕೆ ಹೋದೆ? ಏನಿದು ಪದೇ ಬರಕ್ಕೆ? ಇದೇನು ತರಕಾರಿ ಮಾರ್ಕೆಟ್ ಕೆಟ್ಟೋಯ್ತಾ? ಸರ್, ಮಾರ್ಕೆಟ್ ಅಲ್ಲ ಸರ್, ನಮ್ಮಂಥವ್ರ ಪಾಲಿಗೆ ದೇವಾಲಯ.
ಈ ಚೇಂಬರೇ ನಮಗೆ ಗರ್ಭಗುಡಿ. ಆದರೆ ಒಳಗಿರೋರು ದೇವರಾಗಿರ್ಬೇಕಲ್ಲ. ಅಂದ್ರೆ ನಾನೇನ್ ದೆವ್ವನಾ? ಬಿಡ್ತು ಅಂತ ಹೇಳಿ ಸರ್. ನಿಜ ಏನು ಗೊತ್ತಾ ಸರ್, ಹೋದ್ಮೇಲೆ ಯಾರು ಏನಾಗ್ತಾರೆ ಅಂತ ಯಾರಿಂದನೂ ಹೇಳಕ್ಕಾಗಲ್ಲ. ಈಗಲೇ ಯಾಕೆ ಸರ್ ಈ ಮಾತೆಲ್ಲ? ಏನೇ ಅದು? ನಿನ್ನ ಹೆಂಡತಿ ನೋಡಿದ್ರೆ ಸಾಯ್ಸಕ್ ನೋಡ್ತಾಳೆ, ನೀನ್ ನೋಡಿದ್ರೆ ಮಾತಲ್ಲೇ ಸಾಯ್ತಾ ಇದ್ಯಾ. ಇಬ್ರು ಸೇರ್ಕೊಂಡು ನಾನು ಹೊಟ್ಟೆ ಉರಿಸ್ತಾ ಇದ್ದೀರಲ್ಲ. ಹಾಗಿದ್ರೆ ರಜೆ ಕೊಟ್ಟು ಮನೆಗೆ ಕಳಿಸ್ಬಿಡಿ. ನೋಡ, ಜಾಸ್ತಿ ಮಾತಾಡಿದ್ರೆ ಡಿಸ್ಮಿಸ್ ಮಾಡೇ ಮನೆಗೆ ಕಳಿಸ್ಬಿಡ್ತೀನಿ. ಡಿಸ್ಮಿಸ್ಸಾ? ನಿಜವಾಗ್ಲೂ ನಮ್ಮನ್ನ ಡಿಸ್ಮಿಸ್ ಮಾಡೋ ಏಕೈಕ ಬಾಸ್ ಅಂದ್ರೆ ಭಗವಂತ ಸರ್. ಅವನ ಮುಂದೆ ಯಾರೂ ಇಲ್ಲ. ಇವಾಗೇನು, ನೀವು ರಜೆ ಕೊಟ್ಟು ಕಳಿಸ್ತಿರೋ ಇಲ್ವೋ? ಗಿರಿ, ಹಾಗೆಲ್ಲ ಮಾತಾಡಬಾರ್ದು. ನೀವು ಸುಮ್ಮನೆ ಇರ್ರಿ, ನಾನು ಮಾತಾಡಕ್ಕೆ ಬಂದಿರೋದು. ಮಿಸ್ಟರ್ ಡೀಲಿಂಗ್ ರಾಜ್, ನಾನು ಎಲ್ಲ ವಿಷಯದಲ್ಲೂ ಗಿರಿ, ಆದ್ರೆ ಗಂಡನ ವಿಷಯದಲ್ಲಿ ಮಾರಿ. ಒಂದು, ನಾನು ನನ್ನ ಗಂಡನ ಜೊತೆ ಆಫೀಸಲ್ಲಿ ಇರಬೇಕು. ಇಲ್ವಾ, ಅವ್ರಿಗೆ ರಜೆ ಕೊಟ್ಟು ಮನೆ ಕಳಿಸಿ. ಶಿವಪ್ರಸಾದ್, ನಿಜ ಏನ್ ಗೊತ್ತಾ ಸರ್? ಅಯ್ಯೋ, ಅವಾಗ್ಲಿಂದ ನಿಜ ಏನ್ ಗೊತ್ತಾ ನಿಜ ಏನ್ ಗೊತ್ತಾ ಅಂತ ವೇದಾಂತ ಹೇಳಿ ಸಾಯಿಸ್ತಾ ಇದೆಯಲ್ಲ ನನ್ನ. ನೋಡ, ದಯವಿಟ್ಟು ಮನೆಗೆ ಹೋಗ್ಬಿಡು. ನಿನಗೆ ರಜಾ ಕೊಡ್ತಾ ಇದ್ದೀನಿ. ಬರೀ ರಜಾ ಅಷ್ಟೇ ಅಲ್ಲ, ಪೇಮೆಂಟು ಕೊಡ್ತಾ ಇದ್ದೀನಿ. ಮನೇಲಿ ಇದ್ಬಿಡು ದಯವಿಟ್ಟು. ಕೈ ಮುಗಿತೀನಿ, ನನ್ನನ್ನು ಬಿಟ್ಬಿಡಿ. ಇಬ್ರು ಹೊಟ್ಟಮಿ. ಥ್ಯಾಂಕ್ ಯು ಸರ್. ಬನ್ನಿ. ಆಬಾ ಭಗವಂತ. ಗಿರಿ, ಯಾ ಗಿರಿ ಆಫೀಸಲ್ಲಿ ಒಳ್ಳೆ ಲೇಡಿ ರ್ಯಾಂಬೋ ಆಡ್ದಂಗೆ ಆಡ್ದೆ. ನೀನೇನು ಗಿರಿನಾ ಇಲ್ಲ ದಾದಾಗಿರಿನಾ? ನಿಮ್ಮಮ್ಮ ಹೇಳ್ತಾ ಇದ್ರು, ನನ್ನ ಹೊಟ್ಟೆಲಿ ಇರಬೇಕಾದ್ರೆ ಬರೀ ಮಾಲಾಶ್ರೀ ಪಿಕ್ಚರೇ ತೋರಿಸ್ತಾ ಇದ್ದೆ, ಆಗಾಗ ಹೊಟ್ಟೆಗೆ ಒದೆಯವಳು ಅಂತ. ಆ ಇಫೆಕ್ಟ್ನ ನಿನ್ನ ಹೊಟ್ಟೆಯಲ್ಲಿ ಇಬ್ರು ಹುಟ್ಟಿ ಅವ್ರು ಬೆಳೆದು ದೊಡ್ಡವರಾದ್ಮೇಲೆ ಯಾಗಿರಿ ತೋರಿಸ್ತಾ ಇದೆಯಾ? ಹೆಂಡತಿ ಆದವಳು ಗಂಡನ ಶರ್ಟ್ಗೆ ಗುಂಡಿ ಹಾಕಬೇಕು, ಶರ್ಟ್ ಇಟ್ಕೊಂಡು ಗುಂಡಿಗೆ ಹಾಕಬಾರ್ದು. ಹೆಂಡತಿ ಆದವಳು ಗಂಡನ ಯಶಸ್ಸಿಗೆ ಕಾರಣ ಆಗಬೇಕು, ಗಂಡನ ಮಟಾಶಿಗಲ್ಲ. ಹೆಂಡತಿ ಆದವಳು ಗಂಡ ಹೇಳೋದನ್ನ ಸರಕ್ಕಂತ ಮಾಡಬೇಕು, ಕಿರಿಕ್ ಮಾಡಬಾರ್ದು. ನೋಡ್ಗಿರಿ, ನಾವೆಷ್ಟು ದಿನ ಇರ್ತೀವೋ ಯಾವಾಗ ಹೋಗ್ತೀವೋ ಯಾರಿಗೂ ಗೊತ್ತಿಲ್ಲ. ಆದರೆ ಇರೋಷ್ಟು ದಿನ ಎಲ್ಲರ ಜೊತೆ ಬೆರ್ತು ಹಳೆದನ್ನೆಲ್ಲ ಮರೆತು ಮುಂದಾಗೋದ್ರ ಕುರಿತು ಯೋಚನೆ ಮಾಡಬೇಕು. ಅಯ್ಯೋ, ನಾನು ಯಾಕೆ ಹೀಗೆ ಮಾಡಿಬಿಟ್ಟೆ ಅಂತ ಚಿಂತೆ ಮಾಡಬಾರ್ದು. ನಾನು ಮಾಡೋದೇ ಹೀಗೆ. ಇನ್ಮೇಲೆ ನೀವೆಲ್ಲೇ ಹೋದ್ರೂ ನಾನು ನಿಮ್ಮ ಜೊತೆಗೆ ಇರ್ತೀನಿ. ನೀವು ನಿಮ್ಮ ನೆರಳು ಅನ್ಕೊಳ್ಳಿ, ವಿಕ್ರಮನ್ ಹಿಂದೆ ಬಿದ್ದಿರೋ ಬೇತಾಳ ಅನ್ಕೊಳ್ಳಿ, ನಿಮ್ಮ ಕಾಲಿನ ಹೆಜ್ಜೆಗೆ ಹೆಜ್ಜೆ ಸೇರಿಸೋ ಚಪ್ಪಲಿನೇ ಅನ್ಕೊಳ್ಳಿ, ಪರವಾಗಿಲ್ಲ. ಒಟ್ನಲ್ಲಿ ನಾನು ನಿಮ್ಮನ್ನು ಬಿಟ್ಟಿರಲ್ಲ ಅಷ್ಟೆ. ಅಯ್ಯೋ ಕಿರಿ, ಯಾಕೆ ಕಿರಿ ನನ್ನನ್ನು ಇಷ್ಟೊಂದು ಪ್ರೀತಿಸ್ತೀಯ? ನೋಡು, ನೀನು ಕೆಲವೊಂದು ವಿಷಯಗಳು ಹೇಳಿದ್ರೆ ಅರ್ಥ ಆಗಲ್ಲ. ರೀ, ಸುಮ್ಮನೆ ಇರಿ, ನಿಮಗೆ ಅರ್ಥ ಆಗಲ್ಲ. ದೊಡ್ಡ ಜ್ಞಾನಿ ಥರ ಮಾತಾಡಬೇಡಿ ನೀವು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.